ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಭಾರತದ ಹೆಮ್ಮೆಯ ಇಸ್ರೋ ಚಂದ್ರಯಾನ 3 ಐತಿಹಾಸಿಕ ಯಶಸ್ಸಿನ ಬೆನ್ನಲ್ಲೇ ಚಂದ್ರಯಾನ 4ಗೆ ಸಜ್ಜಾಗಿದೆ. ಕಳೆದ ವರ್ಷ ಇಸ್ರೋ ಉಡಾವಣೆ ಮಾಡಿದ್ದ ಚಂದ್ರಯಾನ 3 ಯೋಜನೆಯ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವವನ್ನು ಯಶಸ್ವಿಯಾಗಿ ತಲುಪಿತ್ತು. ಇದರೊಂದಿಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡರ್ ಅನ್ನು ಇಳಿಸಿದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿತ್ತು. ಇಸ್ರೋ ವಿಜ್ಞಾನಿಗಳ ಸಾಧನೆಗೆ ಇಡೀ ವಿಶ್ವವೇ ನಿಬ್ಬೆರಗಾಗಿತ್ತು. ಈ ಯಶಸ್ಸಿನ ಬೆನ್ನಲ್ಲೇ ಇಸ್ರೋ ಮತ್ತೊಂದು ಯೋಜನೆಗೆ ಸಜ್ಜಾಗ್ತಿದೆ. ಕಳೆದ ಜುಲೈ 14ರಂದು ಚಂದ್ರಯಾನ 3 ಸಕ್ಸಸ್ ಆದ ಬೆನ್ನಲ್ಲೇ ಇದೀಗ ಮತ್ತೊಂದು ಮಿಷನ್ ಕೈಗೊಳ್ಳಲು ಇಸ್ರೋ ಸಜ್ಜಾಗಿದೆ. 2028ಕ್ಕೆ ಚಂದ್ರಯಾನ 4 ಉಡಾವಣೆ ಮಾಡಲು ಪ್ಲಾನ್ ಮಾಡಿದ್ದು, ಈ ಮಿಷನ್ 5 ಬಾಹ್ಯಾಕಾಶ ನೌಕೆಯ ಮಾಡೆಲ್ಗಳನ್ನು ಒಳಗೊಂಡಿದೆ. ಚಂದ್ರಯಾನ 3 ಲ್ಯಾಂಡರ್, ರೋವರ್, ಪ್ರೊಪಲ್ಷನ್ ಮಾಡ್ಯೂಲ್ ಒಳಗೊಂಡಿತ್ತು. ಆದರೆ ಚಂದ್ರಯಾನ 4 5 ಮಾಡ್ಯೂಲ್ಗಳನ್ನು ಹೊಂದಿರೋದು ವಿಶೇಷವಾಗಿದೆ. ಈ ಯೋಜನೆಯ ಮೂಲಕ ಚಂದ್ರನ ಮೇಲಿರುವ ಮಣ್ಣನ್ನು ಭೂಮಿಗೆ ತರಲು ಇಸ್ರೋ ಸಿದ್ಧತೆ ಮಾಡಿಕೊಂಡಿದೆ. 2 ಹಂತಗಳಲ್ಲಿ ಚಂದ್ರಯಾನ 4 ರಾಕೆಟ್ ಉಡಾವಣೆ ಮಾಡಲು ಪ್ಲಾನ್ ಮಾಡಿದೆ. ಇನ್ನು ಚಂದ್ರಯಾನ 4 5 ಮಿಷನ್ಗಳನ್ನು ಚಂದ್ರಯಾನ 3 ಯಂತೆ ಒಂದೇ ಹಂತದಲ್ಲಿ ಉಡಾವಣೆ ಮಾಡಲ್ಲ ಅಂತ ಇಸ್ರೋ ಅಧ್ಯಕ್ಷ ಸೋಮನಾಥ್ ಹೇಳಿದ್ದಾರೆ. ಬದಲಿಗೆ 2 ಪ್ರತ್ಯೇಕ ರಾಕೆಟ್ಗಳ ಮೂಲಕ ಉಡಾವಣೆ ಮಾಡಲಾಗುತ್ತೆ. ಅತ್ಯಂತ ಭಾರವಾದ ಉಡಾವಣಾ ವಾಹನ LVM-3 ಪ್ರೊಪಲ್ಷನ್ ಮಾಡ್ಯೂಲ್, ಡಿಸೆಂಡರ್ ಮಾಡ್ಯೂಲ್ ಹಾಗೂ ಅಸೆಂಡರ್ ಮಾಡ್ಯೂಲ್ ಅನ್ನ ಹೊತ್ತೊಯ್ಯಲಿದೆ. ಟ್ರಾನ್ಸ್ಫರ್ ಮಾಡ್ಯೂಲ್ ಹಾಗೂ ರೀ ಎಂಟ್ರಿ ಮಾಡ್ಯೂಲ್ ಅನ್ನ PSLV ವಾಹನದ ಮೂಲಕ ಕಳುಹಿಸಲಾಗುತ್ತೆ. ಈ ಮಿಷನ್ ಚಂದ್ರನ ಮೇಲ್ಮೈನಲ್ಲಿ ಇಳಿಯುವುದಲ್ಲದೆ ಕಲ್ಲು ಮಣ್ಣು ಸೇರಿ ಕೆಲ ಮಾದರಿಗಳನ್ನು ಭೂಮಿಗೆ ಹಿಂತಿರುಗಿಸುವ ಕೆಲಸ ಮಾಡುತ್ತೆ. ಇದು ಭವಿಷ್ಯದಲ್ಲಿ ಚಂದ್ರಲೋಕದಲ್ಲಿ ಮಾನವನ ವಾಸಕ್ಕೆ ಅಗತ್ಯವಿರುವ ನೀರಿನ ಬಗ್ಗೆ ಮಾಹಿತಿ ಒದಗಿಸುತ್ತೆ ಅಂತ ಹೇಳಿದ್ದಾರೆ. ಚಂದ್ರಯಾನ 3 ಯಂತೆ ಚಂದ್ರಯಾನ 4 ಕೂಡ ಯಶಸ್ವಿಯಾದರೆ ಚಂದ್ರನ ಮೇಲ್ಮೈಯಿಂದ ಮಾದರಿಗಳನ್ನು ತರುವ ವಿಶ್ವದ 4ನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಲಿದೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.